ವೀಕ್ಷಕರೇ, ನೀವು ಕಾಯ್ತಾ ಕೂತಿದ್ದೀರಿ ಅಂತ ಗೊತ್ತು ನನಗೆ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಟ್ರೆಂಡ್ನಲ್ಲಿ ಮುಂದೆ ಇದೆ ಅಂತೇಳಿ. ನೆನೆ ಯಾವ ಕ್ಷೇತ್ರದಲ್ಲಿ ಯಾವೆಲ್ಲ ಪಕ್ಷಗಳು ಮುಂದೆ ಇತ್ತು ಅನ್ನುವ ವಿಚಾರವನ್ನು ನೀವು ತಿಳಿದುಕೊಂಡಿದ್ರಿ. ಇವತ್ತು ಕೂಡ ನಾವು ಮೊದಲ ಹಂತದಲ್ಲಿ ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಇವತ್ತಿನ ಮಟ್ಟಿಗೆ ಹೇಗಿದೆ ಅಂತೇಳಿ ತಿಳಿಸ್ಕೊಡ್ತೀವಿ. ಈಗ ನಾವು ಮೊದಲು ತೆಗೆದುಕೊಳ್ತಾ ಇರುವಂಥ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಟ್ರೆಂಡ್ ಹೇಗಿದೆ ಅಂತೇಳಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ 56, ಕಾಂಗ್ರೆಸ್ 44 ಹಿಂದೆ ಇದೆ. ಟ್ರೆಂಡಲ್ಲಿ ಮುಂದೆ ಇರುವಂಥದ್ದು ಬಿಜೆಪಿ. ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಅಂದರೆ ಅಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಅಂತ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಬೆಂಗಳೂರು ದಕ್ಷಿಣವನ್ನು ಗಮನಿಸಿದ್ವಿ. ಈಗ ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಅಂತಂದರೆ ಇಲ್ಲೂ ಕೂಡ ನೋಡಿ 53 ಬಿಜೆಪಿ ಮುನ್ನಡೆಯನ್ನು ಅಂದರೆ ಮುಂದೆ ಇದೆ ಟ್ರೆಂಡ್ನಲ್ಲಿ. ಕಾಂಗ್ರೆಸ್ 47, ಪಿ ಸಿ ಮೋಹನ್ ಅವರು ಹಾಲಿ ಸಂಸದರಿದ್ದಾರೆ, ಅವರೇ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಅವರು ಮುಂದೆ ಇದ್ದಾರೆ ಇವತ್ತಿನ ಟ್ರೆಂಡ್ನಲ್ಲಿ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ, ಅವರು 47 ಪಾಯಿಂಟ್ನಲ್ಲಿ ಹಿಂದೆ ಇದ್ದಾರೆ. ನೋಡಿ, ಏರುಪೇರು ಆಗ್ತಾ ಇದೆ ಪ್ರತಿನಿತ್ಯ. ಸ್ವಲ್ಪ ಹತ್ರ ಹೋಗುವಂಥ ಕೆಲಸಗಳನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಈಗ ಬೆಂಗಳೂರು ನಾರ್ತ್ಗೆ ಹೋಗೋಣ. ಬೆಂಗಳೂರು ನಾರ್ತಲ್ಲಿ ಟ್ರೆಂಡ್ ಹೇಗಿದೆ, ಇವತ್ತು ಜನರ ನಾಡಿ ಮಿಡಿತ ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಶೋಭಾ ಕರಂದ್ಲಾಜೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ರಾಜೀವ್ ಗೌಡ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಹತ್ತಿರದಲ್ಲೇ ಇದ್ದಾರೆ ಇಬ್ಬರು ಕೂಡ. ಇವತ್ತು 51 ಪಾಯಿಂಟ್ಗಳ ಮೂಲಕ ಬಿಜೆಪಿ ಮುಂದೆ ಇದ್ದರೆ ಕೇವಲ 2 ಪಾಯಿಂಟ್ಗಳಿಂದ ಹಿಂದೆ ಇದೆ ಕಾಂಗ್ರೆಸ್. ಇದು ಟ್ರೆಂಡ್ ಚೇಂಜ್ ಆಗ್ಬೋದು. ಇದು ನಾವು ಹೇಳ್ತಾ ಇರುವಂಥದ್ದು ಇವತ್ತಿನ ಟ್ರೆಂಡ್ ಅಷ್ಟೇ. ಇವತ್ತಿನ ಟ್ರೆಂಡನ್ನು ನಾವು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು ರಾಜೀವ್ ಗೌಡ ಅವರು. ಬಿಜೆಪಿ ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಮುಂದೆ ಇದೆ ಅಂತೇಳಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಮುಂದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿ, ಮತ್ತೊಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ನೋಡಿ, ಕಳೆದ 3-4 ದಿನಗಳಿಂದ ಟ್ರೆಂಡ್ ಹೇಗಿತ್ತು ಅಂತಂದರೆ 50-50 ಇತ್ತು, ಸಮವಾಗಿ ಇತ್ತು ಟ್ರೆಂಡ್. ಆದರೆ ನಿನ್ನೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ ಬಳಿಕ ಸ್ವಲ್ಪ ಮುಂದೆ ಇದ್ದಾರೆ ಡಿ ಕೆ ಸುರೇಶ್ ಅವರು, ಹಾಲಿ ಸಂಸದರು. ಡಿ ಕೆ ಬ್ರದರ್ಸ್ನ ಭದ್ರಕೋಟೆ ಇದನ್ನು ಭೇದಿಸೋದಕ್ಕೆ ಡಾಕ್ಟರನ್ನು ಕರೆದುಕೊಂಡು ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಬಿಜೆಪಿ ಇವತ್ತು 1 ಪಾಯಿಂಟ್ ಹಿಂದೆ ಇದೆ. ಆ 1 ಪಾಯಿಂಟ್ ಕಾಂಗ್ರೆಸ್ ಕಸಿದುಕೊಂಡು ಮುಂದೆ ಇದೆ. ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ತುಮಕೂರು ಲೋಕಸಭಾ ಕ್ಷೇತ್ರದ ಗಮನ ಹರಿಸೋಣ. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ, ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ. ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಮುಂದೆ ಇದೆ 53 ನೋಡಿ. ಇವತ್ತು ವಿ ಸೋಮಣ್ಣ ಅವರು ಅಸಮಾಧಾನಿತರನ್ನು ಭೇಟಿ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಂದು ಕಡೆ ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನೋಡಿ, ನಿನ್ನೆವರೆಗೂ ಕೂಡ ಈ ಕ್ಷೇತ್ರದಲ್ಲಿ 50-50 ಇತ್ತು, ನೆಕ್ ಟು ನೆಕ್ ಇತ್ತು. ಇಬ್ಬರು ಕೂಡ ಸಮಬಲವನ್ನು ಸಾಧಿಸ್ತಾ ಇದ್ರು. ಅಂದರೆ ಇಬ್ಬರಿಗೂ ಕೂಡ ಸಮಾನವಾದಂಥ ಟ್ರೆಂಡ್ ಇತ್ತು. ಆದರೆ ಇವತ್ತು ಸ್ವಲ್ಪ ಬದಲಾವಣೆ ಆಗಿದೆ. 50-50 ಇದ್ದಿದ್ದು 3 ಪಾಯಿಂಟ್ನಿಂದ ಬಿಜೆಪಿ ಅಭ್ಯರ್ಥಿ ಮುಂದಿದ್ದಾರೆ. ಆ 3 ಪಾಯಿಂಟ್ ಬಿಜೆಪಿಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿಂದೆ ಇದೆ. ಇದು ಇವತ್ತಿನ ಟ್ರೆಂಡ್. ನಾಳೆ ಚೇಂಜ್ ಆಗ್ಬೋದಿತ್ತು. ಜನರ ನಾಡಿ ಮಿಡಿತ ಹೇಗಿದೆ ಅಂತೇಳಿ ನಾವು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಗಮನ ಹರಿಸೋಣ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಲಕ್ಷ್ಮಣ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು. ಇಲ್ಲಿ ನೋಡಿ, ನಿನ್ನೆ ಒಂದು ಸಮನ್ವಯ ಸಭೆಯನ್ನು ನಡೆಸಿದರು. ಬಿಜೆಪಿ ಹಾಗೂ JDS ಕಾರ್ಯಕರ್ತರು, ಬಿಜೆಪಿ ಹಾಗೂ JDSನ ನಾಯಕರು. ಜಿ ಟಿ ದೇವೇಗೌಡ ಅವರು ಬಂದಿದ್ದರು, ಕುಮಾರಸ್ವಾಮಿ ಅವರು ಬಂದಿದ್ದರು, ವಿಜೇಂದ್ರ ಅವರು ಆಗಮಿಸಿದರು, ಅಶ್ವಥ್ ನಾರಾಯಣ ಅವರು ಬಂದಿದ್ದರು, ರಾಜರು ಬಂದಿದ್ದರು, ಮಾಜಿ ಶಾಸಕರು, ಹಾಲಿ ಶಾಸಕರು, ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಮನ್ವಯ ಸಭೆಯನ್ನು ನಡೆಸಿದರು. ಎಲ್ಲರನ್ನೂ ಕೂಡ ಒಟ್ಟಿಗೆ ಹೋಗುವಂಥ ಕೆಲಸಕ್ಕೆ, ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದರ ಒಂದು ಟ್ರೆಂಡನ್ನು ಗಮನಿಸ್ತಾ ಇದ್ದೀವಿ. ಬಿಜೆಪಿ 57 ಪಾಯಿಂಟಿಂದ ಮುಂದೆ ಇದೆ. ರಾಜರು ಇವತ್ತು ಮುಂದೆ ಇದ್ದಾರೆ, ಯದುವೀರ್ ಒಡೆಯರ್ ಅವರು ಮುಂದೆ ಇದ್ದಾರೆ. ಲಕ್ಷ್ಮಣ್ ಕಾಂಗ್ರೆಸ್ ಅಭ್ಯರ್ಥಿ 43 ಪಾಯಿಂಟ್ಗಳೊಂದಿಗೆ ಹಿಂದೆ ಇದ್ದಾರೆ. ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ಗಮನಿಸ್ತಾ ಇದ್ದೀವಿ. ಬ್ರಿಜೇಶ್ ಚೌಟ ಅವರು ಬಿಜೆಪಿ ಅಭ್ಯರ್ಥಿ 61. ದಿನೇ ದಿನೇ ದಕ್ಷಿಣ ಕನ್ನಡದಲ್ಲಿ
ಏರಿಕೆ ಆಗ್ತಾನೆ ಇದೆ ಅಲ್ಲಿನ ಟ್ರೆಂಡ್. ಬಿಜೆಪಿಯತ್ತ ಜನ ತಮ್ಮ ಒಲವನ್ನು ತೋರಿಸ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. ದಕ್ಷಿಣ ಕನ್ನಡದಲ್ಲಿ 61 ಪಾಯಿಂಟ್ನಿಂದ ಬಿಜೆಪಿ ಮುಂದೆ ಇದ್ರೆ 39 ಕಾಂಗ್ರೆಸ್ ಹಿಂದೆಯನ್ನ ಇರುವಂಥ ದೃಶ್ಯ ಇರುವಂಥ ಪಾಯಿಂಟನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ದಕ್ಷಿಣ ಕನ್ನಡ ಇದು ಟ್ರೆಂಡ್, ಇವತ್ತಿನ ಟ್ರೆಂಡ್. ಜನರ ನಾಡಿ ಮಿಡಿತ ಹೇಗಿದೆ ಅಂತೇಳಿ ನೋಡಿ. ದಕ್ಷಿಣ ಕನ್ನಡದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಹತ್ರ ಹೋಗ್ತಾ ಇದ್ರು, ಆದರೆ ಇವತ್ತು ಸ್ವಲ್ಪ ಹಿಂದೆ ಇದ್ದಾರೆ. ಬಿಜೆಪಿ 61 ಪಾಯಿಂಟ್ಗಳಿಂದ ಮುಂದೆ ಇದ್ದಾರೆ. ಬ್ರಿಜೇಶ್ ಚೌಟ ಅವರು ಅಭ್ಯರ್ಥಿ ಆಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಹಾಲಿ ಸಂಸದರು, ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಹಾಗಾಗಿ ಬ್ರಿಜೇಶ್ ಚೌಟ ಅವರಿಗೆ ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡಿರುವಂಥದ್ದು. ಬೆಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಹಾಸನ ಲೋಕಸಭಾ ಕ್ಷೇತ್ರ ಅಂತ ಗಮನ ಹರಿಸೋಣ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಹಾಲಿ ಸಂಸದರು, ಅವರೇ ಅಭ್ಯರ್ಥಿ ಆಗಿದ್ದಾರೆ. ನಿನ್ನೆ ಒಂದು ಸುತ್ತಿನ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮುಂಬರುವಂಥ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ನಡೆಸಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡ್ಕೊಂಡು ಹೋಗಿ ನಾಮಪತ್ರವನ್ನು ಇನ್ನೊಂದು ಬಾರಿ ಸಲ್ಲಿಸಲಿದ್ದಾರೆ. ಅಲ್ಲಿ ನೋಡಿ BJP JDS ಮೈತ್ರಿ ಅಭ್ಯರ್ಥಿಯಾಗಿ JDS ಹಾಲಿ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ. ಅವರು ಮುಂದಿದ್ದಾರೆ 53. ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ 47 ಹಿಂದೆ ಇದ್ದಾರೆ. ನೋಡಿ ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರು, ಅವರ ಪರ ಒಲವು ಜಾಸ್ತಿ ಇದೆ ಅಂತೇಳಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಇದು ನಾಳೆ ಬದಲಾಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಕಡೆಯ ಗಳಿಗೆವರೆಗೂ ಕೂಡ ಈ ಒಂದು ಟ್ರೆಂಡ್ನಲ್ಲಿ ಹಾವು ಏಣಿ ಆಟವಂತೆ ಆಡ್ತಾನೆ ಇರುತ್ತೆ. ಒಬ್ಬರು ಮೇಲೆ ಹೋಗ್ತಾರೆ, ಒಬ್ಬರು ಕೆಳಗೆ ಬರ್ತಾರೆ, ಒಬ್ಬರು ಮುಂದೆ ಹೋಗ್ತಾರೆ, ಒಬ್ಬರು ಹಿಂದಕ್ಕೆ ಇರ್ತಾರೆ. ಈ ರೀತಿಯಾಗಿ ಟ್ರೆಂಡ್ ಪ್ರತಿನಿತ್ಯವೂ ಕೂಡ ಇದ್ದೇ ಇರುತ್ತೆ. ಇದು ಹಾಸನ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ಈಗ ನೀವು ಗಮನಿಸಿದ್ವಿ. ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದತ್ತ ಗಮನ ಹರಿಸೋಣ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು BJP ಅಭ್ಯರ್ಥಿ ಆಗಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇಲ್ಲಿ BJP 55 ಪಾಯಿಂಟ್ಗಳೊಂದಿಗೆ ಮುಂದೆ ಇದ್ದರೆ ಕಾಂಗ್ರೆಸ್ 45 ಪಾಯಿಂಟ್ಗಳಿಂದ ಹಿಂದೆ ಇದೆ. ನೋಡಿ ನಿನ್ನೆ ಅಷ್ಟೇ ಅವರು ಬಿ ಫಾರ್ಮನ್ನು ಪಡೆದುಕೊಂಡಿದ್ರು. ಜಯಪ್ರಕಾಶ್ ಹೆಗಡೆ ಅವರು DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಅವರ ಬಳಿ ತೆರಳಿ ಬಿ ಫಾರ್ಮನ್ನು ರಿಸೀವ್ ಮಾಡಿಕೊಂಡಿದ್ರು. ಆದರೆ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ಕಾಂಗ್ರೆಸ್ 45 ಪಾಯಿಂಟನ್ನು ಪಡೆದುಕೊಂಡಿದೆ ಅಂತೇಳಿ. BJP 55. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನನ್ನ ಬಲಭಾಗದಲ್ಲಿ ಆ ಒಂದು ಟ್ರೆಂಡ್ನ ಒಂದು ಗ್ರಾಫನ್ನು ನೋಡ್ತಾ ಇದ್ದೀರಿ. 55 ಪಾಯಿಂಟ್ಗಳೊಂದಿಗೆ BJP ಮುಂದೆ ಇದೆ, ಕಾಂಗ್ರೆಸ್ 45 ಪಾಯಿಂಟ್ನಿಂದ ಹಿಂದೆ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್? ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ, ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿ 56 ಪಾಯಿಂಟ್ಗಳೊಂದಿಗೆ ಮುಂದಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು, ಸ್ಟಾರ್ ಚಂದ್ರು 44 ಪಾಯಿಂಟ್ಗಳಿಂದ ಹಿಂದೆ ಇದ್ದಾರೆ. ನೋಡಿ ಇನ್ನು ಸುಮಲತಾ ಅವರು ಈಗಷ್ಟೇ ಹೇಳ್ತಾ ಇದ್ರು, ನಾಳೆ ಹೋಗ್ತೀನಿ, ಮಂಡ್ಯದಲ್ಲೇ ಕೂರ್ತೀನಿ, ಮಂಡ್ಯದಲ್ಲೇ ತೀರ್ಮಾನ ಮಾಡ್ತೀನಿ, ಮಂಡ್ಯದಲ್ಲೇ ಘೋಷಣೆ ಮಾಡ್ತೀನಿ ಅಂತೇಳಿ. ಅದಾದ ಬಳಿಕ ಏನು ಬೇಕಾದರೂ ಆಗ್ಬೋದು. ಕುಮಾರಸ್ವಾಮಿ ಅವರು ಹಾಗೂ BJP ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಂಡ್ಯದಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. JDS ಹಾಗೂ BJP ಇಬ್ಬರು ಕೂಡ ಒಟ್ಟಿಗೆ ಚುನಾವಣೆಗೆ ಹೋಗುವ ರಣತಂತ್ರಗಳನ್ನು ಹೆಣೆಯುವಂಥ ಕೆಲಸವನ್ನು ನಾಯಕರು ಮಾಡ್ತಿದ್ದಾರೆ. ಈಗ ಮುಂದಿನ ಲೋಕಸಭಾ ಕ್ಷೇತ್ರದತ್ತ ಗಮನ ಹರಿಸೋಣ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ. ಚಿತ್ರದುರ್ಗದಲ್ಲಿ ಈಗ ಗೋವಿಂದ ಕಾರಜೋಳ ಅವರು ಆಗಮಿಸಿದ ಬಳಿಕ 50-50ಗೆ ಬಂದು ನಿಂತಿದೆ. ಗೋವಿಂದ ಕಾರಜೋಳ ಅವರು ನೋಡಿ 50-50 ನೆಕ್ ಟು ನೆಕ್ ಫೈಟ್. ಗೋವಿಂದ ಕಾರಜೋಳ ಅಂತೇಳಿ ಅನೌನ್ಸ್ ಆದ ಬಳಿಕ ಒಂದು ರೀತಿಲಿ ಚಿತ್ರದುರ್ಗದಲ್ಲಿ ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಚಿತ್ರದುರ್ಗ ಕ್ಷೇತ್ರವನ್ನು ಬೇರೆಯವರನ್ನ ಯಾವಾಗಲೂ ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ತೀರಾ ಅಂತೇಳಿ. ಚಿತ್ರದುರ್ಗದವ್ರಿಗೆ ಕೊಡಿ ಅಂತೇಳಿ ಅವರಷ್ಟು ಬೇಡಿಕೆಗಳನ್ನ ಇಡ್ತಿದ್ದಾರೆ. ಆದರೂ ಪರವಾಗಿಲ್ಲ ಅಂಥೇಳಿ BJP ನಾಯಕರು ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಹಾಗೂ BJP ನೆಕ್ ಟು ನೆಕ್ ಇದೆ, ಸಮಬಲವನ್ನು ಕಾಪಾಡ್ಕೊಳ್ತಾ ಇದೆ. ಜನರ ನಾಡಿ ಮಿಡಿತ ನೋಡಿ ಎರಡೂ ಪಕ್ಷದ ಪರವಾಗಿಯೂ ಕೂಡ ಇದೆ. 50-50 ಇದೆ ಇವತ್ತಿನ ಟ್ರೆಂಡ್ನ ಪ್ರಕಾರ. ಓವರಾಲ್ ಒಂದಷ್ಟು ಗ್ರಾಫನ್ನು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇದೆ ಅಂತೇಳಿ. BJP ಪ್ಲಸ್ JDS ಇವತ್ತಿನ ಟ್ರೆಂಡ್ನ ಪ್ರಕಾರ 9 ಕ್ಷೇತ್ರಗಳಲ್ಲಿ ಮುಂದೆ ಇದ್ದರೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುಂದೆ ಇದೆ, 1 ಕ್ಷೇತ್ರದಲ್ಲಿ 50-50. ಅಂದರೆ ಚಿತ್ರದುರ್ಗದಲ್ಲಿ 50-50 ಇದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಮುಂದಿದೆ. ಇನ್ನುಳಿದಂಥ ಬೆಂಗಳೂರು ಸೌತ್, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಮಂಡ್ಯ, ಹಾಸನ, ತುಮಕೂರು ಇಲ್ಲೆಲ್ಲವೂ ಕೂಡ BJP ಪ್ಲಸ್ JDS ಮೈತ್ರಿ ಮುಂದೆ ಇದೆ ಅಂತೇಳಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ನೋಡಿ ಬೆಂಗಳೂರು ದಕ್ಷಿಣ BJP ಮುಂದಿದೆ, ಬೆಂಗಳೂರು ಸೆಂಟ್ರಲ್ BJP ಮುಂದಿದೆ. ನೋಡಿ ಬೆಂಗಳೂರು ಉತ್ತರ BJP ಮುಂದೆ ಇದೆ, ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಮುಂದೆ ಇದೆ.
ಬೆಂಗಳೂರು ಗ್ರಾಮಾಂತರ 51 ಪಾಯಿಂಟ್ಗಳಿಂದ ಮುಂದೆ ಇದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ. ಇಲ್ಲಿ ಬಿಜೆಪಿ ಮುಂದೆ ಇದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಮುಂದೆ ಇರುವಂಥದ್ದು. ಒಂದು ಕ್ಷೇತ್ರದಲ್ಲಿ ಮಾತ್ರ 50-50 ಅಂತ ಇದೆ, ಅದು ಚಿತ್ರದುರ್ಗದಲ್ಲಿ. ಮತ್ತೊಂದು ಕಡೆ ಬೇರೆ ಕಡೆ 50-50 ಅಂತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುಂದೆ ಇರುವಂಥದ್ದು. ಇದು ಇವತ್ತಿನ ಟ್ರೆಂಡ್. ನಾಳೆ ಇದು ಚೇಂಜ್ ಆಗ್ಬೋದು. ಜನರ ನಾಡಿ ಮಿಡಿತ ರಾತ್ರಿಯಾಗಿ ಬೆಳಗಾಗೋಷ್ಟರಲ್ಲಿ ಏನು ಬೇಕಾದ್ರೂ ಬದಲಾಗ್ಬೋದು. ಹಾಗಾಗಿ ಪ್ರತಿನಿತ್ಯ ಟ್ರೆಂಡ್ ಹೇಗಿರುತ್ತೆ ಅಂತೇಳಿ ಆ ಟ್ರೆಂಡ್ನ ಪಾಯಿಂಟ್ಸ್ ನಂಬರನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಾಳೆಯೂ ಕೂಡ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಹಾಜರಾಗಿ ನಾಳೆಯ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.